ಬ್ಯೂಟಿ, ಹೆಲ್ತ್, ಫ್ಯಾಷನ್, ಶಾಪಿಂಗ್ ಇದೆಲ್ಲ ಇಲ್ಲದೆ ನಮ್ಮ ಹೆಣ್ಮಕ್ಳು ಲೈಫ್ ಕಂಪ್ಲೀಟೇ ಆಗಲ್ಲ. ಇದರಲ್ಲೆಲ್ಲ ಯಾವುದು ಬೆಸ್ಟ್, ಯಾವುದು ನಮ್ಮ ಹೆಣ್ಮಕ್ಳು ಲೈಫ್ ಸ್ಟೈಲ್ಗೆ ಕಂಪ್ಲೀಟ್ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಡೋ ಪ್ರೋಗ್ರಾಮೇ ಫೇರ್ ಆ್ಯಂಡ್ ಲವ್ಲಿ. ವೆಲ್ಕಮ್ ಟು ಫೇರ್ ಆ್ಯಂಡ್ ಲವ್ಲಿ. ನಾನು ಸುಷ್ಮಾ. ಫ್ರೆಂಡ್ಸ್, ಜೀನ್ಸ್ ಯಾರ ಹತ್ರ ಇರಲ್ಲ ಹೇಳಿ? ಸಾಕಷ್ಟು ಕಲರ್ ಜೀನ್ಸ್ಗಳು ಎಲ್ಲರ ಹತ್ರ ಇರುತ್ತೆ. ಬಟ್ ಹಳೇದಾದ್ರೂ ಕೂಡ ಅದನ್ನು ಆಚೆ ಬಿಸಾಡೋದಕ್ಕೆ ಮನಸ್ಸೇ ಬರಲ್ಲ. ಸೊ ಅದನ್ನು ಹೇಗೆ ಹೊಸದಾಗಿ ರೀಸೈಕ್ಲಿಂಗ್ ಮಾಡಿ ಯೂಸ್ ಮಾಡ್ಬೋದು ಅನ್ನೋದನ್ನು ನಾನು ನನ್ನ ಸಂಚಿಕೆಯಲ್ಲಿ ತೋರಿಸ್ಕೊಡ್ತೀನಿ. ಇವತ್ತು ಅದನ್ನು ತೋರಿಸ್ಕೊಡೋದಕ್ಕೆ ಬೆಂಗಳೂರಿನ ಫೇಮಸ್ ಡಿಸೈನರ್ ಶೈನಿ ಅಲೆಕ್ಸಾಂಡರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೀಕ್ಷಕರೇ, ನಾನು ಆಗಲೇ ಹೇಳ್ದಾಗೆ ಬೆಂಗಳೂರಿನ ಫೇಮಸ್ ಡಿಸೈನರ್ ಶೈನಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಬನ್ನಿ, ಡೆನಿಮ್ಸ್ನೆಲ್ಲ ಹೇಗೆ ರೀಸೈಕ್ಲಿಂಗ್ ಮಾಡ್ತಾರೆ ಅನ್ನೋದನ್ನ ಕೇಳೋಣ. ಶೈನಿ ಅವರೇ, ವೆಲ್ಕಮ್ ಟು ಫೇರ್ ಆ್ಯಂಡ್ ಲವ್ಲಿ. ಸೊ ಡೆನಿಮ್ ಅಂತ ಹೇಳಿದ್ರೆ ಎಲ್ಲರ ಹತ್ರನೂ ಇರುತ್ತೆ, ಹಳೇದು ಆಗ್ತಾನೆ ಇರುತ್ತೆ. ಬಟ್ ಡೆನಿಮ್ನ ರೀಸೈಕಲ್ ಮಾಡ್ಬೋದು ಅನ್ನೋ ಕಾನ್ಸೆಪ್ಟ್ ಬಂದಿದ್ದು ಹೇಗೆ ಅಂತ? ಡೆನಿಮ್ಸ್ ಮೇಲೆ ನಾವು ಅಟ್ಲೀಸ್ಟ್ 1500-2000 ರೂಪೀಸ್ ಸ್ಪೆಂಡ್ ಮಾಡ್ತೀವಿ. ಇವಾಗ ಹಬ್ಬ ಬಂದರೆ ಎಷ್ಟು ವರ್ಷದವರೆಗೂ ಯೂಸ್ ಮಾಡ್ಬೋದು? 2 years 3 years. ಅದಾದಮೇಲೆ ಅದು ವೇಸ್ಟೇನೆ, ಯಾಕಂದರೆ ಸ್ಟೈಲ್ಸ್ ಚೇಂಜ್ ಆಗ್ತಿರುತ್ತೆ, ಫಿಟ್ಸ್ ಚೇಂಜ್ ಆಗ್ತಿರುತ್ತೆ. ಸೊ ನಾನು ಟೂ ಮೆನಿ ಡೆನಿಮ್ಸ್ ನೋಡಿ ಐ ಡಿಸೈಡೆಡ್ ಇದನ್ನು ಹಳೇದನ್ನು ಈಗಾರ ಯೂಸ್ ಮಾಡ್ಬೋದು ಫಾರ್ ಟ್ರೆಂಡ್ಸ್ಗೆ. ಹಾಗೆ ಸ್ಟೈಲ್ಸ್ ಚೇಂಜ್ ಮಾಡ್ಬೋದು, ಇಲ್ಲ ಸ್ವಲ್ಪ ಎಡಿಟಿಂಗ್ ಮಾಡಿ ಅದರಲ್ಲಿ ಏನಾರೋ ಮಾಡಿ ಅಟ್ಲೀಸ್ಟ್ ವಿ ಕ್ಯಾನ್ ಯೂಸ್ ಇಟ್. ಆ್ಯಂಡ್ ಅದು 1 year ಆದರೂ ನಾವು ಅದನ್ನು ಪುಷ್ ಮಾಡ್ಬೋದು. ಆ್ಯಂಡ್ ಹಳೆ ಡೆನಿಮ್ಸ್ ಇದ್ದೇ ಇರುತ್ತೆ. ಸೊ ಹಳೆ ಡೆನಿಮ್ಸ್ಗೆ ಎಷ್ಟು ಥರ ವೆರೈಟಿ ಆಫ್ ರೀಸೈಕ್ಲಿಂಗ್ ಮಾಡ್ತೀರಾ? ಹಳೆ ಡೆನಿಮ್ಸ್ ನೋಡಿದ್ರೆ ನೀವು ಸ್ಟಾರ್ಟಿಂಗ್ ಫ್ರಮ್ ಬರೀ ಒಂದು ಪ್ಯಾಂಟ್ನ ಕಟ್ ಮಾಡಿ ಶಾರ್ಟ್ಸ್ ಮಾಡೋದ್ರಿಂದ ಎಕ್ಸಿಸ್ಟಿಂಗ್ ಪ್ಯಾಂಟ್ಸ್ನ ಸ್ಟೈಲ್ಸ್ ಚೇಂಜ್ ಮಾಡ್ಬೋದು. ನೋಡೋಕ್ಕೆ ಹೋದರೆ ಆಪ್ಷನ್ಸ್ ದೇರ್ ಆರ್ ಇನ್ಫಿನಿಟಿ. ನೋಡೋಕ್ಕೆ ಹೋದರೆ ಯು ಕ್ಯಾನ್ ಸ್ಟಾರ್ಟ್ ಆಫ್. ಇವತ್ತು ಏನಂದರೆ ನಾನು ಐ ಆಮ್ ಲುಕಿಂಗ್ ಎಟ್ ಡೂಯಿಂಗ್ ಮೇಜರ್ 5 ಸ್ಟೈಲ್ಸ್. ಅದನ್ನು ಎಡಿಟ್ ಮಾಡೋದು, ಇಲ್ಲ ಇರೋ ಪ್ಯಾಂಟ್ಸ್ನ ಶಾರ್ಟ್ಸ್ ಆಗಿ ಕನ್ವರ್ಟ್ ಮಾಡೋದು, ಇಲ್ಲ ಪ್ಯಾಂಟ್ಸ್ನೇ ಯೂಸಬಲ್ ಮಾಡೋ ಅದು ವೆರೈಟೀಸ್ ನಾನು ತೋರಿಸ್ಕೊಡ್ತೀನಿ. ಸೊ ಇವತ್ತು ನಮಗೋಸ್ಕರ ಯಾವೆಲ್ಲ ವೆರೈಟೀಸ್ ತೋರಿಸ್ಕೊಡ್ತಾ ಇದ್ದೀರಾ? ಒಂದು 5 ವೆರೈಟಿ ತೋರಿಸ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ವೀಕ್ಷಕರಿಗೆ ಮೇ ಬಿ ತುಂಬಾ ಇಷ್ಟ ಆಗುತ್ತೆ, ಯಾಕೆಂದರೆ ಎಲ್ಲರದೂ ಆಲ್ಮೋಸ್ಟ್ ಡೆನಿಮ್ಸ್ ತುಂಬಾ ಇರುತ್ತೆ, ಕಲರ್ಸ್ ಎಲ್ಲ ಇರುತ್ತೆ. ಸೊ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ ಅನ್ಕೋತೀನಿ. ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಓಕೆ, ಇವತ್ತು ನಾವು ಲೈಟ್ ಡೆನಿಮ್ ತೊಗೊಂಡು ಅದನ್ನು ರಿಪ್ಟ್ ಡೆನಿಮ್ ಏನು ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಶೈನಿ ಅವರೇ, ಲೈಟ್ ಕಲರ್ ತೊಗೊಂಡಿದ್ದೀರಾ. ಸೊ ನೀವು ಕಲರ್ಸ್ ಇವಾಗ ಲೈಟ್ ಕಲರ್ ಅಥವಾ ಡಾರ್ಕ್ ಕಲರ್ ತೊಗೊಳ್ಳೋದು ನೀವು ಮಾಡೋ ರೀಸೈಕಲ್ ಮೇಲೆ ಏನಾದ್ರೂ ಆ್ಯಪ್ಟ್ ಆಗಿರುತ್ತಾ ಅಂತ? ನಾವು ಇವಾಗ ತೊಗೊಂಡಿರೋದು ನಾನು ಲೈಟ್ ಕಲರ್ ಡೆನಿಮ್, ಅದು ರಿಪ್ಟ್ ಡೆನಿಮ್. ರಿಪ್ ಡೆನಿಮ್ಸಲ್ಲಿ ಏನಾಗುತ್ತೆ ಅಂದರೆ ನಾವು ತುಂಬ ಸತಿ ಅದನ್ನು ವಾಶ್ ಮಾಡಿದ್ರೆ ಅದರಲ್ಲಿ ಇರೋದು ಅದು ಥ್ರೆಡ್ಸ್ ಏನಾಗುತ್ತೆ ಕಟ್ ಆಗೋಗುತ್ತೆ. ಸೊ ಫೈನಲಿ ಅದು ಉಳಿಯೋದು ಬರೀ ಒಂದು ಹೋಲ್ ಥರ, ಇಲ್ಲ ಅದು ರಿಪ್ಟ್. ಸೊ ಇದಕ್ಕೆ ನಾವಿವಾಗ ಲೈಟ್ ಯೂಸ್ ಮಾಡಿದ್ರೆ ಫ್ಯಾಬ್ರಿಕ್ನ ನಾವು ಅದಕ್ಕೆ ಕಾಂಟ್ರಾಸ್ಟ್ ಆಗಿ ಬೇಕಾದರೆ ಪ್ಯಾಚ್ ಯೂಸ್ ಮಾಡ್ಬೋದು, ಇಲ್ಲ ಸಿಮಿಲರ್ ಆಗಿ ಇದಕ್ಕೆ ಸೂಟ್ ಆಗೋ ಹಂಗೆ ಕೂಡ ನಾವು ಕಾಂಬಿನೇಷನ್ಸ್ ಆ್ಯಡ್ ಮಾಡಿ. ಓಕೆ, ಇವಾಗ ಫಸ್ಟ್ ಏನು ಮಾಡ್ತಾ ಇದ್ದೀರಾ? ಇದು ನಾನು ಇವಾಗ ತೊಗೊಂಡಿರೋದು ರಿಪ್ಟ್ ಡೆನಿಮ್. ನೀವು ನೋಡೋ ಹಾಗೆ ಇದು ರಿಪ್ಟ್ ಎಲ್ಲ ಹೋಗ್ಬಿಟ್ಟಿದೆ. ಸೊ ಒಂದು ಪ್ಯಾಚ್ ಮಿಗುತ್ತೆ. ಈ ಪ್ಯಾಚ್ನ ನಾವು ಕವರ್ ಅಪ್ ಮಾಡೋದಕ್ಕೆ ನಾವು ಇನ್ಸೈಡ್ ಲೆಗಿಂಗ್ಸ್ ಹಾಕೊಂಡು ಕೂಡ ಹಾಕೊಬೋದು. ಸೊ ದ್ಯಾಟ್ ಗಿವ್ಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ಸ್ಟೈಲ್. ಆ್ಯಂಡ್ ಅದರ್ ಸ್ಟೈಲ್ ಅಂದರೆ ಇದಕ್ಕೆ ನಾನು ಇವಾಗ ಪ್ಯಾಚ್ ಇನ್ಸರ್ಟ್ ಮಾಡಿ ಅರೌಂಡ್ ಇಟ್ ಫಿಲ್ ಮಾಡಿ ಅದನ್ನು ಡಿಫ್ರೆಂಟ್ ಲುಕ್ ಕೊಡ್ತೀನಿ. ಓಕೆ, ಆ್ಯಂಡ್ ನಾವು ಲೆಗಿನ್ಸ್ ಬೇಕಾದರೂ ಹಾಕ್ಕೊಂಡು ಇದನ್ನು ವೇರ್ ಮಾಡಿದ್ರೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ನಾವಿವಾಗ ಲೆಗಿಂಗ್ಸು ಇವಾಗ ಸ್ವಲ್ಪ ಹಳೇದಾದರೆ ಅದು ಶೇಡ್ಸ್ ಆಗಿಬಿಡುತ್ತೆ. ಸೊ ಲೆಗಿಂಗ್ಸ್ನ ಕೂಡ ನಾವು ಕಟ್ ಮಾಡಿ ರಿಪ್ಟ್ ಥರ ಮಾಡಿ ಇದ್ರೊಳಗೆ ನ್ಯೂ ಐಡಿಯಾ ಅಂತಲೇ ಹೇಳ್ಬೋದು ನಿಜವಾಗ್ಲೂ. ಸೊ ಇವಾಗ ಫಸ್ಟ್ ನಾನು ಕಾಂಟ್ರಾಸ್ಟ್ ಏನು ತೊಗೊತಿಲ್ಲ, ಮೇಜರ್ ಆಗಿ ಲೈಟ್ ಕಲರೇ ಯೂಸ್ ಮಾಡ್ತಿದ್ದೀನಿ. ಈ ಥರ ನೆಟ್ ಫ್ಯಾಬ್ರಿಕ್ ಮೇಲೆ ನೀವು ಯಾವುದೇ ಫ್ಯಾಬ್ರಿಕ್ ತೊಗೊಂಡ್ರು ಡ್ರೆಸ್ ಮೆಟೀರಿಯಲ್ ಒಂದು ಪ್ಯಾಚ್ ಮಿಕ್ಕಿರ್ಬೋದು, ಅಷ್ಟು ಚಿಕ್ಕ ಪ್ಯಾಚ್ ಇದ್ರೂ ಸಾಕು ನಾವು ಇದನ್ನು ಮಾಡೋದಕ್ಕೆ. ಸೊ ಈ ಪ್ಯಾಚ್ನ ತೊಗೊಂಡು ಏನು ಮಾಡ್ತೀನಿ ಅಂದರೆ ಇದು ಎಷ್ಟಿದೆ ಸೈಜ್ ಅಪ್ರಾಕ್ಸಿಮೇಟ್ಲಿ ಅಷ್ಟು ಸೈಜ್ಗೆ ಕಟ್ ಮಾಡ್ಕೊಬೇಕು. ಸೊ ಅಲ್ಲಿ ರಿಬ್ ಏನು ಸೈಜ್ ಇದೆ ಅದಕ್ಕೆ ತಕ್ಕ ಹಾಗೆ ಆ ಶೇಪ್ ಪ್ರಕಾರ, ಮತ್ತು ಅದು ಸೈಜಲ್ಲಿ ಸ್ವಲ್ಪ ಪ್ಯಾಚ್ ಇರಬೇಕು, ಇಲ್ಲ ಫ್ಯಾಬ್ರಿಕ್ ಇರಬೇಕು, ಯಾಕಂದರೆ ಅದು ಪೇಸ್ಟ್ ಮಾಡ್ತೀವಿ ನಾವು ಇನ್ಸೈಡಿಂದ. ಓಕೆ, ಸೊ ಇದು ರಿಪ್ಟ್ ಸೈಜ್ ಎಷ್ಟಿದೆ, ಸೊ ಅದ್ರ ಅಕ್ಕಪಕ್ಕ ಅಬೌಟ್ 1 inches ನಾನು ತೊಗೊಂಡು ಇದನ್ನು ಪ್ಯಾಚ್ ಕಟ್ ಮಾಡ್ತಿದ್ದೀನಿ.
ಓಕೆ, ಇವಾಗ ಲೈಟ್ ಕಲರ್ ಡೆನಿಮ್ ಆಗಿರೋದ್ರಿಂದ ಡಾರ್ಕ್ ಕಲರ್ ಪ್ಯಾಚಸ್ ಕೂಡ ಯೂಸ್ ಮಾಡ್ಬೋದಾ? ಹಾಂ, ನಿಮಗೆ ಕಾಂಟ್ರಾಸ್ಟ್ ಲುಕ್ ಬೇಕಂದ್ರೆ ಡಾರ್ಕ್ ಕಲರ್ ಕೂಡ ಯೂಸ್ ಮಾಡ್ಬೋದು. ಯಾಕಂದರೆ ಇವಾಗ ಪ್ಯಾಚಸ್ ಅಂದಮೇಲೆ ಇದು ಸೀತ್ರೂ ಇರುತ್ತೆ. ಇದು ಯಾವುದೇ ಫ್ಯಾಬ್ರಿಕ್ ನಾನು ಯೂಸ್ ಮಾಡ್ತಿರೋದು ಸೀತ್ರೂ ಇರುತ್ತೆ. ಸೊ ಡಾರ್ಕ್ ಇದ್ರೆ ಅಷ್ಟು ಕಾಂಟ್ರಾಸ್ಟ್ ನಮಗೆ ಗೊತ್ತಾಗಲ್ಲ, ಸ್ಕಿನ್ ಟೋನ್ಗೆ ಅದು ಕಾಂಟ್ರಾಸ್ಟ್ ಆಗಿ ಅಷ್ಟಾಗಿ ಕಾಣಿಸಲ್ಲ. ಅದೇ ವೈಟ್ ಏನಾರೋ ಮಾಡಿದ್ರೆ ಸ್ಕಿನ್ ಕಾಣಿಸುತ್ತೆ ಕೂಡ, ಅದು ಕಾಂಟ್ರಾಸ್ಟ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಪ್ಯಾಚ್ ಏನಿದೆ ನಾನು ಇದು ಸೈಜ್ ಪ್ರಕಾರ ಕಟ್ ಮಾಡಿದ್ದೀನಿ, ಅಬೌಟ್ 1 ಇಂಚಸ್ ಆಲ್ ಅರೌಂಡ್. ಅದನ್ನು ಬಿಟ್ಬಿಟ್ಟು ಇವಾಗ ಇದನ್ನ ಪ್ಯಾನ್ಸ್ ಏನಿದೆ ಇನ್ಸೈಡ್ ಔಟ್ ಮಾಡಿ ಇದನ್ನ ನಾವು ಬೇಕಾದ್ರೆ ಥ್ರೆಡ್ ಕೂಡ ಯೂಸ್ ಮಾಡಿ ಸ್ಟಿಚ್ ಹಾಕ್ಬೋದು, ಇಲ್ಲ ಅಂದರೆ ಫ್ಯಾಬ್ರಿಕ್ ಗ್ಲೂ ಇಸ್ ದ ಮೋಸ್ಟ್ ಈಸಿಯೆಸ್ಟ್. ಯಾಕಂದರೆ ಇದು ನಾವು ಹಾಕಿ ಒಂದು 24 hours ಬಿಟ್ಬಿಟ್ರೆ, ಓವರ್ನೈಟ್ ಇವನ್ ಬಿಟ್ರೂ ಸಾಕು. ಸೊ ಈ ಪ್ಯಾಚ್ ಏನಿದೆ ಅದು ಔಟ್ಸೈಡ್ ಮಾತ್ರ ನಾನು ಡಾಟ್ಸ್ ಹಾಕ್ಕೊತೀನಿ. ಬೇಕು ಅಂತ ಹೇಳಿದ್ರೆ ಮತ್ತೆ ಫ್ಯಾಬ್ರಿಕ್ ಅದು ಯಾವಾಗ ಬೇಕಾದ್ರೂ ಚೇಂಜ್ ಕೂಡ ಮಾಡ್ಕೊಬೋದು. ಸೊ ಇದೇನಿಲ್ಲ, ಯಾಕಂದರೆ ಇನ್ಸೈಡ್ ನಾವು ಗ್ಲೂ ಆಗ್ತಿರೋದ್ರಿಂದ ಇದರಲ್ಲಿ ಏನು ವೇರಿಯೇಷನ್ಸ್ ಇಲ್ಲ, ನಮಗೆ ಮೇಲೆ ಪ್ಯಾಚ್ ಥರ ಗ್ಲೂ ಇಫೆಕ್ಟ್ ಏನು ಕಾಣಿಸಲ್ಲ. ಸೊ ಪ್ಯಾಚಸ್ ಯಾವಾಗ ಬೇಕಿದ್ರೂ ನಾವು ಚೇಂಜ್ ಮಾಡ್ಕೊಬೋದು. ಸೊ ಇದರಲ್ಲಿ ಫ್ಯಾಬ್ರಿಕಲ್ಲಿ ಫ್ರಂಟು ಇಲ್ಲ ಬ್ಯಾಕ್ ನೋಡ್ಕೊಬೇಕು ನಾವು. ಯೂಶಲಿ ಲೇಸ್ ಫ್ಯಾಬ್ರಿಕ್ಸಲ್ಲಿ ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ. ನೀವು ಸೀಕ್ವೆನ್ಸ್ ಫ್ಯಾಬ್ರಿಕ್ ಕೂಡ ಹಾಕ್ಕೊಬೋದು, ಇಲ್ಲ ಅಂದರೆ ಲೇಸಸ್ ವೆರೈಟಿ ಸಿಗುತ್ತೆ, ಅದನ್ನು ಕೂಡ ಹಾಕ್ಕೊಬೋದು. ಸೊ ಇದೇನಿಲ್ಲ, ಔಟ್ಸೈಡ್ ಮಾತ್ರ ಹಾಕಿ ಇದನ್ನು ಅಪ್ರಾಕ್ಸಿಮೇಟ್ಲಿ ಒಂದು 24 hours ಮ್ಯಾಕ್ಸಿಮಮ್ ಬಿಟ್ಟರೆ ಒಳ್ಳೆಯದು. ಯಾಕಂದರೆ ಅದು ಅಟ್ಲೀಸ್ಟ್ ಸ್ಟೇ ಆಗುತ್ತೆ, ಸೊ ಏನು ಬಿಚ್ಕೊಳ್ಳಲ್ಲ. ಓಕೆ, ಇವಾಗ ನೆಟ್ಟೆಡ್ ಏನೋ ಪ್ಯಾಚಿಂಗ್ ಹಾಕಿದ್ವಿ, ಬಟ್ ನಮ್ಮ ಹತ್ರ ಡ್ರೆಸ್ಸಸಲ್ಲಿ ಕೂಡ ತುಂಬಾ ಲೇಸಸ್ ಇರುತ್ತೆ ಅಥವಾ ಬೇರೆ ಬೇರೆ ಫ್ಯಾಬ್ರಿಕ್ಗಳಿರುತ್ತೆ. ಸೊ ಅದನ್ನು ಕೂಡ ಹಾಕೋಬೋದು. ಕಲರ್ ಕಾಂಬಿನೇಷನ್ ಹೇಗೆ ಮಾಡ್ಕೋಬೋದು? ನಿಮ್ಗೆ ಇವಾಗ ಲೈಟ್ ತೊಗೊಂಡಿರೋದ್ರಿಂದ ನಿಮಗೆ ವೇರಿಯೇಷನ್ಸ್ ಏನು ಬೇಕಾದ್ರೂ ಮಾಡ್ಕೊಬೋದು. ಡಾರ್ಕಿಂದ ಹಿಡ್ದು ಕಾಂಟ್ರಾಸ್ಟಿಂದ ಹಿಡ್ದು, ಇಲ್ಲ ಕಂಪ್ಲೀಟ್ ಡಿಫ್ರೆಂಟ್ ಬ್ರೈಟ್ ಫ್ಯಾಬ್ರಿಕ್ ಹಾಕಬೇಕಿದ್ರೂ ಹಾಕ್ಬೋದು. ಅದು ನೀವು ಫ್ಯಾಬ್ರಿಕ್ ಪ್ರಕಾರ, ಯಾಕಂದರೆ ಲೇಸ್ ಇದಕ್ಕೆ ಜಾಸ್ತಿ ಸ್ಟಿಚಸ್ ಬೇಕಾಗಲ್ಲ, ಬಿಚ್ಕೊಳ್ಳಲ್ಲ. ನೀವು ಬೇರೆ ಫ್ಯಾಬ್ರಿಕ್ಸ್ ಎಲ್ಲ ಬಾರ್ಡರ್ಸ್ ಯೂಸ್ ಮಾಡಿದ್ರೆ ನೀವು ಸ್ಟಿಚ್ ಹಾಕೊಂಡ್ಬಿಡ್ಬೋದು ಅದನ್ನ. ಇಲ್ಲ ಬಾರ್ಡರ್ಸ್ ಆದರೂ ಸರಿ, ಇಲ್ಲ ಅಂದರೆ ಡ್ರೆಸ್ ಮೆಟೀರಿಯಲ್ ರಿಮೈನಿಂಗ್ ಸೈಡ್ ಬಿಟ್ಸ್ ಅಬ್ಬಾಬ ಅಂದರೆ ನಿಮ್ಗೊಂದು 10 ಇಂಚ್ ಬೇಕಾಗ್ಬೋದು ಅಷ್ಟೇ. ಒಂದು ಸೈಡಲ್ಲಿ ಒಂದು ಸ್ಟ್ರಿಪ್ ಇದ್ರೂ ಸಾಕು ಇದನ್ನು ಮಾಡೋದಕ್ಕೆ. ಆ್ಯಂಡ್ ಸೀಕ್ವೆನ್ಸ್ ವರ್ಕ್ ಎಲ್ಲ ಇದಕ್ಕೆ ಹಾಕಿದ್ರೆ ಸೂಟ್ ಆಗುತ್ತಾ? ಇವಾಗ ನೀವು ಈಗ ಆಲ್ರೆಡಿ ಮಾಡಿರೋದ್ರ ಮೇಲೆ ಕೂಡ ನೀವು ಟಾಪಿಂದ ಅದ್ರ ಸೀಕ್ವೆನ್ಸು ಸ್ಟೋನ್ಸ್ ಆ್ಯಡ್ ಮಾಡಿ ಬರೀ ಆ ಪ್ಯಾಚ್ ಮಾತ್ರ ಹೈಲೈಟ್ ಮಾಡ್ಕೊಬೋದು. ವಾವ್! ಸೊ ಸೀಕ್ವೆನ್ಸ್ ವರ್ಕ್ ಮಾಡ್ಕೋಬೋದು ಅಂತ ಹೇಳಿದ್ರಿ. ಸೊ ಒಂದು ಬ್ರೇಕ್ ತೊಗೊಳ್ಳೋಣ, ಬ್ರೇಕ್ ಆದಮೇಲೆ ಸೀಕ್ವೆನ್ಸ್ ವರ್ಕ್ ಹೇಗೆ ಮಾಡೋದು ಅಂತ ನೋಡಿ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಹತ್ರ ಇರುವಂಥ ಹಳೆ ರಿಬ್ಡ್ ಜೀನ್ಸ್ಗೆ ಹೇಗೆ ಹೊಸ ಲುಕ್ ಕೊಡ್ಬೋದು ಅಂತ. ಸೊ ಅದ್ರ ಜೊತೆಗೆ ಇನ್ನೂ ಆ್ಯಡ್ ಮಾಡಿ ಸೀಕ್ವೆನ್ಸ್ ವರ್ಕ್ ಮಾಡ್ಬೋದು ಅಂತೆ. ಸೊ ಒಂದು ಬ್ರೇಕ್ ತೊಗೊಳ್ಳಿ, ಅದಾದಮೇಲೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೇನೆ. ಟೇಕ್ ಎ ಸ್ಮಾಲ್ ಬ್ರೇಕ್. ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಶೈನಿ ಅವರೇ, ಇದಕ್ಕೆ ಎಕ್ಸ್ಟ್ರಾ ಸೀಕ್ವೆನ್ಸ್ ವರ್ಕ್ ಕೂಡ ಮಾಡ್ಕೋಬೋದು ಇನ್ನು ಗ್ರ್ಯಾಂಡ್ ಆಗಿ ಅಂತ ಹೇಳಿದ್ರಿ. ಸೊ ಹೇಗೆ ಮಾಡ್ಕೋಬೋದು ಇದು? ಇವಾಗ ಪ್ಯಾಚ್ ಹೇಗಿದ್ರು ಅಂಟ್ಕೊಂಡಿದೆ, ನಾವು ಇನ್ಸೈಡ್ ಔಟ್ ಮಾಡಿಬಿಡೋಣ. ಇದು ಸೀಕ್ವೆನ್ಸ್ ಮಾತ್ರ ಅಲ್ಲ, ನಿಮಗೆ ಮಾರ್ಕೆಟಲ್ಲಿ ನೋಡಿದ್ರೆ ಥರದ ಸ್ಟೋನ್ಸ್ ಸಿಗುತ್ತೆ, ಸೈಜಸ್ ಸ್ಟೋನ್ಸಲ್ಲಿ ಸಿಗುತ್ತೆ, ಸೀಕ್ವೆನ್ಸಲ್ಲಿ ನಿಮಗೆ ಕಲರ್ಸ್ ಸಿಗುತ್ತೆ. ಸೊ ಇದು ಇವಾಗ ನೋಡಿದ್ರೆ ನೀವು ಓಕೆ, ಇವಾಗೆಲ್ಲ ಈ ಥರದ್ದು ಹೊಸ ಟ್ರೆಂಡ್ ಬಂದಿದೆ, ಸೈಡ್ ಲೇಸಿಂಗ್ ಬರ್ತಾ ಇದೆ ಇವಾಗ. ಬಟ್ ಅದನ್ನ ಪ್ಯಾಚಿಗೆ ಹಾಕೊಂಡೋದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ನಾವು ಇವಾಗ ಸೈಡ್ ಪ್ಯಾಚಸ್ ಇಲ್ಲ ಅಂದ್ರೆ ಪ್ಯಾಚಸ್ ಇವಾಗ ಆಲ್ರೆಡಿ ಹಾಗೆ ಇರೋದನ್ನ ನಾವು ಕಾಸು ಕೊಟ್ಟು ತಗೊಳ್ಳೋಬಹುದು. ಇರೋ ಜೀನ್ಸ್ನೇ ನಾವು ಆಲ್ಟರ್ ಮಾಡಿ ಸ್ಟೈಲ್ ಮಾಡ್ಕೊಬಹುದು. ಇವಾಗ ನೋಡಿದ್ರೆ ನೀವು ಪ್ಯಾಚಸ್ ಕ್ಲಿಯರ್ ಆಗಿದೆ, ಇದು ಪ್ಯಾಚ್ ಕ್ಲೀನಾಗೂ ಇದೆ. ಇದ್ರ ಮೇಲೆ ನಾನು ನಿಮಗೆ ಸ್ಟೋನ್ಸ್ ವೇರಿಯೇಷನ್ಸ್ ಸುಮಾರು ಸಿಗುತ್ತೆ, ಸೈಜು ಶೇಪ್ಸು. ನಾನು ಇದರಲ್ಲಿ ಯೂಸ್ ಮಾಡ್ತಿರೋದು ಕ್ರಿಸ್ಟಲ್ ಸ್ಟೋನ್ಸ್. ಇದು ಗ್ಲಾಸ್ ಬೀಡ್ಸ್ ಥರ ಇರುತ್ತೆ, ಇಲ್ಲ ಗ್ಲಾಸ್ ಸ್ಟೋನ್ಸ್ ಥರ ಬರುತ್ತೆ. ಇದನ್ನು ಬರೀ ಹೈಲೈಟ್ ಮಾಡೋದಕ್ಕೆ ಬರೀ ಒಂದು ಕಾರ್ನರಲ್ಲಿ ಹಾಕ್ತೀನಿ ಅಷ್ಟೇ. ಆ್ಯಂಡ್ ಇದನ್ನು ಕಟ್ ಮಾಡ್ಕೋಬೇಕಾ ಅಥವಾ ಅದು ಹಾಗೆ? ಇದು ಬೇಕಿದ್ರೆ ನೀವು ಕಟ್ ಮಾಡ್ಕೊಬೋದು, ಯಾಕಂದರೆ ಇದು ರಿಪ್ ಲುಕ್ ಹಾಗೆ ಇರುತ್ತೆ. ಇದು ಹಾಗೆ ಇರುತ್ತೆ ನೀವು ಹಾಕ್ಕೊಂಡಾಗ. ಇವಾಗ ನೀವು ಹಾಕ್ಕೊಂಡು ಮೂಮೆಂಟ್ ಇದ್ದಾಗ ಎಲ್ಲ ಕೂತಾಗ ಮಾತ್ರ ನಿಮ್ಗೆ ಅದು ಇಫೆಕ್ಟ್ ಕಾಣಿಸುತ್ತೆ. ಇದು ತುಂಬ ಪ್ರಾಮಿನೆಂಟಾಗಿ ಕಾಂಟ್ರಾಸ್ಟಾಗಿ ಕಾಣಿಸಲ್ಲ, ಇದು ತುಂಬ ಸಟಲ್ ಆಗಿ ಕ್ಲೀನ್ ಆಗಿರುತ್ತೆ.
ಇದು ಏನಿದೆ ಇದನ್ನ ಕಟ್ ಮಾಡಿಬಿಟ್ರೆ ನಾವು ಅದು ರಫ್ ಎಡ್ಜಸ್ ಬರಲ್ಲ, ಅದು ಕ್ಲೀನಾಗಿ ಸರ್ಕಲ್ ಥರ ಓಪನ್ ನಾವೇ ಮಾಡ್ಕೊಂಡಿರೋ ಥರ ಅನಿಸ್ಬಿಡುತ್ತೆ. ಯಾಕಂದರೆ ಇದು ಇರೋದನ್ನೇ ನಾವು ರಿಪೇರ್ ಮಾಡ್ತಿರೋದ್ರಿಂದ ಅದು ರಫ್ ಲುಕ್ ಹಾಗೆ ಉಳಿಯುತ್ತೆ. ಮತ್ತು ಇದು ಸ್ಟೋನ್ಸ್ ಏನಿದೆ ಇದನ್ನು ನಾವು ಸ್ಟಿಚ್ ಕೂಡ ಮಾಡ್ಕೊಬೋದು, ಇಲ್ಲಾಂದರೆ ನೀವು ಗ್ಲೂ ಹಾಕಿ ಕೂಡ ಹಾಕ್ಕೊಬೋದು. ಆ್ಯಂಡ್ ಇದಕ್ಕೂ ಬೇಕಾದರೆ ಕಾಂಟ್ರಾಸ್ಟ್ ಯಾವುದಾದ್ರೂ ಬೇರೆ ಕಲರ್ ಬೀಡ್ಸ್ ಬೇಕಾದರೂ ಬೀಡ್ಸ್ ಕೂಡ ಹಾಕೊಬೋದು, ಸ್ಟೋನ್ಸ್ ಹಾಕೊಬೋದು, ಸೀಕ್ವೆನ್ಸಸ್ ಸಿಗುತ್ತೆ. ಸೀಕ್ವೆನ್ಸಸ್ ನೀವು ಬರೀ ಗ್ಲಿಟರ್ ಥರ ಹಾಕೊಬೋದು, ಇಲ್ಲ ಗ್ಲಿಟರ್ ಪೌಡರ್ಸ್ ಕೂಡ ಬರುತ್ತೆ. ನಮ್ಮ ಐಡಿಯಾ, ನಮ್ಮ ಥಾಟ್, ನೀವೊಂದು ಪ್ಲಾನ್ ಮಾಡ್ಕೊಬೇಕು. ಏನಾರು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅದನ್ನು ಸ್ಟಾರ್ಟ್ ಮಾಡಿ ನೀವೊಂದು ಐಡಿಯಾ ಇದ್ದರೆ ನೀವು ಯಾವ ಮೆಟೀರಿಯಲ್ ಕೂಡ ನೀವು ಅವಾಗ ಸೋರ್ಸ್ ಮಾಡ್ಬೋದು. ಮಾರ್ಕೆಟಲ್ಲಿ ವೇರಿಯೇಷನ್ ಸಿಗುತ್ತೆ, ನೀವು ಹೋಗಿ ನೋಡಿದಾಗ ಮಾತ್ರ ಗೊತ್ತಾಗೋದು ಏನು ಸ್ಟೈಲ್ಸ್ ನಾವು ಮಾಡ್ಬೋದು ಅಂತ. ಸೊ ಇದನ್ನು ನಾನು ಸಿಂಪಲ್ ವೆರಿ ಡೆಲಿಕೇಟ್ ಹಾಗೆ ಬಿಡ್ತಿದ್ದೀನಿ, ಯಾಕಂದರೆ ಇದು ಲೇಸ್, ವೈಟ್ ಲೇಸ್ ಇದೆ. ಇದು ಸ್ಟೋನ್ಸ್ ಆ್ಯಡ್ ಮಾಡಿದ್ದೀನಿ, ಜಸ್ಟ್ 2 ಸ್ಟೋನ್ಸ್, ಯಾಕಂದರೆ ಇದು ಡ್ರಾಪ್ಸ್ ಥರ ಇರೋದ್ರಿಂದ ಇದು ಕಟ್ಟು ನಾನು ಅದನ್ನೇ ಕೀಪ್ ಮಾಡ್ತೀನಿ. ಸೊ ಒಂದು ಸೈಡ್ ಸೂಪರಾಗಿ ರೆಡಿ ಮಾಡಿದ್ರಿ, ರೀಸೈಕ್ಲಿಂಗ್ ಅಂತ ಹೇಳಿದ್ರಿ, ಸೊ ಸಖತ್ತಾಗಿದೆ, ಹೊಸ ಟ್ರೆಂಡ್ ಥರನೇ ಆಗಿದೆ. ಸೊ ಇನ್ನೊಂದು ಸೈಡ್ ಇದೆ, ಅದು ಯಾವ ಥರ ಮಾಡ್ಕೋಬೋದು? ಇವಾಗ ಇನ್ನೊಂದು ಸೈಡ್ ನೀವು ಸೇಮ್ ಬೇಕಿದ್ರೂ ಮಾಡ್ಕೊಬೋದು, ಇಲ್ಲಾಂದರೆ ಇದು ರಿಬ್ಡೆ ಪ್ಯಾಚಸ್ ಏನಿದೆ ಈಗ ನೋಡಿದ್ರೆ ಇನ್ಸೈಡ್ ಔಟ್ ನೋಡಿದ್ರೆ ಸೇಮೇ, ಸಿಮಿಲರ್ ಇರೋದೇ ಸ್ಟೈಲ್ ಇದು. ಸೊ ಇದನ್ನು ಡ್ರಾಪ್ಲೆಟ್ಸ್ ಅಪ್ಸೈಡ್ ಡೌನ್ ಇದೆ. ಇದು ಸೇಮ್ ಪ್ಯಾಚಸ್ ಏನಿದೆ ಅದನ್ನೇ ಮಾಡಿ ಡ್ರಾಪ್ಲೆಟ್ಸ್ ಇದು ಕೆಳಗಡೆ ಹೋಗ್ತಿದೆ, ಇದು ಡ್ರಾಪ್ಲೆಟ್ಸ್ ನಾವು ಅಪ್ವರ್ಡ್ಸ್ ಮಾಡ್ಬೋದು. ಸೊ ರಿಬ್ಬಡ್ ಜೀನ್ಸ್ ಅಂತ ಹೇಳಿದ್ರೆ ಮೇ ಬಿ ಹ್ಯಾಂಡ್ ವಾಶೇ ಮಾಡಬೇಕು. ಅದು ಹ್ಯಾಂಡ್ ವಾಶ್ ರಿಬ್ ಜೀನ್ಸ್ ಅಂದರೆ ಇವಾಗ ಇದು ಮಾಡಿದ್ಮೇಲೆ ಸ್ಪೆಷಲಿ ನಾವು ಇದು ರಿಬ್ ಜೀನ್ಸ್ ಹೋಗೋದೇ ಬಿಕಾಸ್ ನಾವು ವಾಷಿಂಗ್ ಮಷೀನಲ್ಲಿ ಹಾಕಿ, ಇಲ್ಲ ಅಂದರೆ ನಾವು ಮೇಡ್ ಕೊಟ್ಬಿಡ್ತೀವಿ, ಇಲ್ಲ ಕೆಲಸದವ್ರು ಅವ್ರು ಬ್ರಷ್ ಹಾಕಿ ಉಜ್ಜಿಬಿಡ್ತಾರೆ. ಸೊ ಅದೇನಾಗುತ್ತೆ, ಅದು ರಿಬ್ಸ್ ಎಲ್ಲ ಬಿಚ್ಚೋಗುತ್ತೆ. ಸೊ ಇದನ್ನು ನಾವು ಮೇಂಟೈನ್ ಮಾಡೋದಕ್ಕೆ ಅಂದರೆ ನಾವು ಇವಾಗ ಆಲ್ರೆಡಿ ಹ್ಯಾಂಡ್ ವರ್ಕ್ ಮಾಡಿರೋದು ಇಲ್ಲ ಎಡಿಟ್ ಮಾಡಿರೋದ್ರಿಂದ ಇದನ್ನೆಲ್ಲ ಹ್ಯಾಂಡ್ ವಾಶ್ ಮಾಡೋದು ಬೆಸ್ಟು. ಮತ್ತು ರಫ್ ವಾಶ್ ಏನು ಬೇಕಿಲ್ಲ. ಡೆನಿಮ್ಸ್ ಅನ್ನೋದು ಇರೋದನ್ನೇ, ಯಾಕಂದರೆ ನಾವು ಅದನ್ನು ಒಂದು 3-4 ಸತಿ ಹಾಕಿ ವಿತೌಟ್ ವಾಶ್ 3-4 ಸತಿ ಹಾಕೊಂಡು ಅದನ್ನು ನೆಕ್ಸ್ಟ್ ವಾಶ್ ಮಾಡ್ಬೋದು. ಡೆನಿಮ್ನ ನಾವು ಎಷ್ಟು ಆಫನ್ ವಾಶ್ ಮಾಡ್ತೀವೋ ಅದರದ್ದು ಬಾಳಿಕೆ ಕಮ್ಮಿ ಆಗುತ್ತೆ. ಇವಾಗ ಇದಕ್ಕೆ ಸೇಮ್ ಪ್ಯಾಚ್ ನಾನು ಯೂಸ್ ಮಾಡ್ತಿದ್ದೀನಿ, ಸೇಮ್ ಕಲರು, ಸೇಮ್ ಪ್ಯಾಚ್, ಸೇಮ್ ಕಲರ್ ಯೂಸ್, ಸೇಮ್ ಕಲರ್, ಸೇಮ್ ಪ್ಯಾಟರ್ನ್ ಕೂಡ. ಯಾಕಂದರೆ ಒಂದೇ ಪ್ಯಾಂಟ್ ಇದೆ. ಇದು ಕಾಂಟ್ರಾಸ್ಟ್ ಹೇಗಾಗುತ್ತೆ ಅಂದರೆ ಇದು ಬರೀ ರನ್ನಿಂಗಲ್ಲಿ ಮಾತ್ರ ಡಿಫ್ರೆನ್ಸ್. ಸೊ ಇದೇನಿದೆ ಇದು ಪ್ಯಾಚ್ ಅಂಟ್ಕೊಂಡಿದೆ. ಇವಾಗ ನೀವು ನೋಡಿದ್ರೆ ನೋಡಿ, ಇದು ರನ್ನ ಮೇಲ್ ಕೆಳಗಿದೆ, ಇದು ಮೇಲಿದೆ. ಇದು ಸೇಮ್ ನಾನು ಇದಕ್ಕೇನೆ ನಾನು ಸ್ಟೋನ್ಸ್ ಹಾಕ್ತೀನಿ ತಿರ್ಗಾ. ಓಕೆ, ಪ್ಯಾಚ್ ಆದಮೇಲೆ ಒಂಥರ ಲುಕ್ ಕಾಣಿಸ್ತಾ ಇತ್ತು, ಅದಕ್ಕೆ ಸೀಕ್ವೆನ್ಸ್ ವರ್ಕ್ ಮಾಡಿದ್ಮೇಲೆ ಇನ್ನೂ ಸೂಪರಾಗಿ ಕಾಣಿಸ್ತಾ ಇದೆ. ಸೊ ನಿಜವಾಗ್ಲೂ ಇದು ಹಳೆ ಡೆನಿಮ್ ಅಂತ ನಿಜವಾಗ್ಲೂ ಯಾರಿಗೂ ಗೊತ್ತಾಗಲ್ಲ, ನಾವು ಹೇಳಿದ್ರೆ ಗೊತ್ತಾಗಬೇಕು ಇದು ರೀಸೈಕ್ಲಿಂಗ್ ಅಂತ. ಅಷ್ಟು ಹೊಸ ಟ್ರೆಂಡ್ ಥರನೇ ಕಾಣಿಸ್ತಾ ಇದೆ. ಸೊ ಮೇ ಬಿ ವೀಕ್ಷಕರೇ ನಿಮಗೆ ನಿಜವಾಗ್ಲೂ ಐಡಿಯಾ ಗೊತ್ತಾಗಿರ್ಬೋದು ನಮ್ಮ ಹಳೇ ಜೀನ್ಸನ್ನು ಹೇಗೆ ರೀಸೈಕಲ್ ಮಾಡ್ಕೋಬಹುದು ಅಂತ. ಸೊ ಶೈನಿ ಅವರೇ, ಇವಾಗ ಸೀಕ್ವೆನ್ಸ್ ವರ್ಕ್ ಮಾಡಿದ್ವಿ, ಬಟ್ ಕೆಲವ್ರಿಗೆ ತುಂಬ ಗ್ರ್ಯಾಂಡ್ ಇಷ್ಟ ಆಗಲ್ಲ, ಸಿಂಪಲ್ ಆಗಿರಲಿ ಅಂತ ಹೇಳ್ತಾರೆ. ಆ ಥರದವ್ರು ಯಾವ ಥರ ಮಾಡ್ಕೋಬೋದು ಇದಕ್ಕೆ? ಇವಾಗ ನಾವು ಸ್ಟೋನ್ಸ್ ಯೂಸ್ ಮಾಡಿದ್ದೀವಿ, ಸೀಕ್ವೆನ್ಸ್ ಇದೆಲ್ಲ ಸ್ವಲ್ಪ ಗ್ಲಿಟರಿ ಒನ್ಸ್. ಇದು ಬೇಡ ಅನ್ನೋರಿಗೆ ಇದು ಸ್ಟೋನ್ಸ್ ಹಾಕ್ದಲೇ ಕಾಂಟ್ರಾಸ್ಟ್ ಥ್ರೆಡ್ ತೊಗೊಂಡು ಸ್ಟಿಚಸ್ ಹಾಕ್ಕೊಬೋದು ಅವರು ಅರೌಂಡ್ ಇಟ್, ಇಲ್ಲ ಬರೀ ಕ್ರಾಸ್ ಸ್ಟಿಚಸ್ ಕೂಡ ಹಾಕ್ಕೊಬೋದು. ನಾನಿವಾಗ ಡಾರ್ಕ್ ಗ್ರೀನ್ ತೊಗೊಂಡಿದ್ದೀನಿ, ಬಾಟಲ್ ಗ್ರೀನ್. ಇದನ್ನು ನೀವು ಬರೀ ಕಾಂಟ್ರಾಸ್ಟ್ ಸ್ಟಿಚಸ್ ಬರೀ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ನಿಚ್ ಸ್ಟಿಚಸ್ ಥರ ಹಾಕ್ಕೊಂಡ್ರೆ ಸಾಕು. ಸೊ ಅದು ಕೂಡ ಇನ್ನೂ ಒನ್ ಟೈಪ್ ಸ್ಟೈಲೇ ಆಗ್ಬಿಡುತ್ತೆ. ಹೌದು, ಯಾಕಂದರೆ ಇದು ಸ್ಟೋನ್ ಇಲ್ದಲೇ ನೀವು ನೋಡಿದ್ರೆ ಇದೇ ಒಂದು ಸ್ಟೈಲ್ ಆಯಿತು. ಸ್ಟೋನ್ ಹಾಕಿದ್ಮೇಲೆ ಅದು ಲುಕ್ ಚೇಂಜ್ ಆಯಿತು. ಇವಾಗ ಇದು ಸ್ಟೋನ್ ಬೇಡದಿರೋರಿಗೆ ಇಲ್ಲ ಸೀಕ್ವೆನ್ಸ್ ಬೇಡದಿರೋರಿಗೆ ಅವ್ರು ಬರೀ ಕಾಂಟ್ರಾಸ್ಟ್ ಸ್ಟಿಚಸ್ ಹಾಕಿದ್ರೂ ಆಯಿತು. ಓಕೆ, ಇವಾಗ ಬಾಟಲ್ ಗ್ರೀನ್ ತೊಗೊಂಡಿದ್ವಿ ಲೈಟ್ ಕಲರ್ ಜೀನ್ಸ್ಗೆ. ಸೊ ಇವಾಗ ವೈಟ್ ಮ್ಯಾಚ್ ಆಗ್ತಾ ಇದೆ, ಲೈಟ್ ಕಲರ್ಗೆ ವೈಟ್ ಮ್ಯಾಚ್ ಆಗ್ತಾ ಇದೆ.
ಬೇರೆ ಕ್ಲಾತ್ಸ್ ಏನಾದರೂ ಇದಕ್ಕೆ ಒಳಗಡೆ ಪ್ಯಾಚಿಗೆ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ಯಾವ ಥರ ಯೂಸ್ ಮಾಡ್ಬೋದು? ನಾನಿವಾಗ ಇದು ಗ್ರೇ ಮೇಲೆ ನಾನು ವೈಟ್ ಪ್ಯಾಚ್ ಯೂಸ್ ಮಾಡಿದ್ದೀನಿ ಸಟ್ಲ್ ಇಡೋದಕ್ಕೆ. ಇದು ತುಂಬ ಈವ್ನಿಂಗ್ಸ್ಗೆ ಪಾರ್ಟೀಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೈಲೈಟ್ ಮಾಡೋದಕ್ಕೆ ನಾನು ಇವಾಗ ಬಾಟಲ್ ಗ್ರೀನ್ ತೊಗೊಂಡಿದ್ದೀನಿ. ಇದು ಬಿಟ್ಟರೆ ನೀವು ಗ್ರೇಗೆ ಬೇಕಾದರೆ ಬ್ಲ್ಯಾಕ್ ಡೈರೆಕ್ಟ್ ಕಾಂಟ್ರಾಸ್ಟ್ ಕೂಡ ಹಾಕ್ಕೊಬೋದು, ಇಲ್ಲಾಂದರೆ ರೆಡ್ ಲೇಸ್ ಕೂಡ ಹಾಕ್ಬೋದು. ಲೇಸ್ ಅಲ್ಲದಿದ್ರೆ ಮಾರ್ಕೆಟಲ್ಲಿ ನಿಮಗೆ ಇಲ್ಲ ನಮ್ಮ ಡ್ರೆಸ್ ಮೆಟೀರಿಯಲ್ಲೇ ಆದರೂ ಸರಿ, ಇಲ್ಲ ಸಾರಿ ಬಾರ್ಡರ್ಸ್ ಆದರೂ ಸರಿ, ಅದನ್ನು ಪ್ಯಾಚಸ್ ತೊಗೊಂಡು ನಾವು ಹಾಕ್ಕೊಬೋದು ಇದ್ರ ಮೇಲೆ. ಅದು ಕಾಂಟ್ರಾಸ್ಟ್ ಆಗೇ ಇರಬೇಕು ಅಂತಿಲ್ಲ, ಗೋಲ್ಡ್ ಸಿಲ್ವರ್ ಆಗಿ ಕೂಡ ಇರ್ಬೋದು. ಆ್ಯಂಡ್ ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೆ, ಯಾವ ಥರ ವೇರ್ ಮಾಡೋದಕ್ಕೆ ಇಷ್ಟ ಆಗುತ್ತೆ, ಸೊ ಅದರಲ್ಲಿ ನೋಡಿ ಸೆಲೆಕ್ಟ್ ಮಾಡಿ ಹಾಕ್ಕೋಬೋದು. ಯಾಕಂದರೆ ನಾವು ಎವ್ರಿ ಡೇಗೆ ನಾವು ಇಷ್ಟೊಂದೆಲ್ಲ ಗ್ರ್ಯಾಂಡ್ ಬೇಕಾಗಿರಲ್ಲ. ನಾವು ಏನಾರೋ ಒಕೇಶನ್ಗೆ ಇಲ್ಲ ಪಾರ್ಟೀಸ್ಗೆ ನಾವು ಎಲ್ಲಿಗೆ ಹಾಕ್ಕೊಬೇಕು ಅಂತ ನಾವು ಏನಿರುತ್ತೆ, ಯಾಕಂದರೆ ಇದು ಒಂದೇ ಪ್ಯಾಂಟ್ನ ನಾವು ಡಿಫ್ರೆಂಟ್ ಸ್ಟೈಲ್ಸ್ ಕೂಡ ಮಾಡ್ಬೋದು. ಯಾಕಂದರೆ ಇದು ಕಾಂಟ್ರಾಸ್ಟ್ ಇರೋದ್ರಿಂದ ಎಲ್ಲ ಒಂದು ಸಿಂಪಲ್ ಬೇಸಿಕ್ ಕಲರ್ ಇರೋದು. ಬೇಸಿಕ್ ಡೆನಿಮ್ಸಲ್ಲಿ ನಾವು ಈ ಥರ ಕಾಂಟ್ರಾಸ್ಟ್ ಮಾಡೋದು ತುಂಬ ಈಸಿ, ಯಾಕಂದರೆ ಆಪ್ಷನ್ಸ್ ನಮಗೆ ತುಂಬ ಜಾಸ್ತಿ ಇರುತ್ತೆ. ಲೈಟ್ ಕಲರ್ಸ್ ಮೇಲೆ ಆಪ್ಷನ್ಸ್ ತುಂಬ ಜಾಸ್ತಿನೇ ಇರುತ್ತೆ. ಆ್ಯಂಡ್ ಇದಕ್ಕೆ ನಮ್ಮ ಹತ್ರ ಇವಾಗ ಹಳೆ ಟೀ ಶರ್ಟ್ಸ್ ಇರುತ್ತೆ, ಯಾವುದಾದ್ರೂ ಚೆಕ್ಸ್ ಟೀ ಶರ್ಟ್ಸ್ ಆಗಿರ್ಬೋದು, ಕಾಟನ್ ಟೀ ಶರ್ಟ್ಸ್, ಅದನ್ನು ಕೂಡ ಪ್ಯಾಚ್ ಮಾಡ್ಬೋದಾಗಿದೆ. ಹೌದು, ಯಾಕಂದರೆ ನಾವಿದು ಬೇಸಿಕ್ ಡೆನಿಮ್ಸ್ ಅದ್ರದ್ದು ಏನು ಬೇಕಾದ್ರೂ ನಾವು ಅದಕ್ಕೆ ಕಾಂಟ್ರಾಸ್ಟ್ ಆಗಿ ಯೂಸ್ ಮಾಡ್ಬೋದು. ಪ್ಲೇನ್ ಫ್ಯಾಬ್ರಿಕ್ಗೆ ಅಂತಲ್ಲ, ಲೇಸ್ ಮಾತ್ರ ಅಂತಲ್ಲ, ಚೆಕ್ಸ್ ಫ್ಯಾಬ್ರಿಕ್ ಆಗಿರ್ಬೋದು, ಸ್ಟೈಪ್ ಫ್ಯಾಬ್ರಿಕ್ ಆಗಿರ್ಬೋದು, ಇಲ್ಲಾಂದರೆ ನಾವು ಪ್ಯಾಚ್ ವರ್ಕ್ ಅಂತಲೇ ಫ್ಯಾಬ್ರಿಕ್ ಸ್ವಲ್ಪ ಎಲ್ಲ ಸಿಗುತ್ತೆ. ಅದನ್ನು ನಾವು ನೋಡಿದ್ರೆ ಅದು ಅದ್ರೊಳಗೇ ಪ್ಯಾಚ್ ನಾವು ಹೇಗೆ ಮಾಡಿರ್ತೀವೋ ಸೇಮ್ ಸ್ಟೈಲ್ ಮಾಡ್ಬೋದು. ಟಾಪಲ್ಲಿ ನೀವು ಈ ಥರ ಇಂಟು ಸ್ಟಿಚಸ್ ಇಲ್ಲ ಜಿಗ್ಜಾಗ್ ಸ್ಟಿಚಸ್ ಹಾಕಿ ಅದನ್ನು ಹೈಲೈಟ್ ಮಾಡ್ಬೋದು. ಸೊ ಇವಾಗ ನೀವು ಇದು ಇಂಟು ಸ್ಟಿಚಸ್ ಹಾಕಿದ್ರಾ, ಆ್ಯಂಡ್ ನಾವು ಹೇಳ್ದಾಗೆ ಒಂದೊಂದು ಅದಕ್ಕೆ ರೀಸೈಕ್ಲಿಂಗ್ ಮಾಡ್ತಾ 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 ಸ್ಟೈಲಿಂಗೇ ಚೇಂಜ್ ಆಗ್ತಾ ಇದೆ. ಸೊ ಪ್ಯಾಚ್ ಹಾಕಿದಾಗ ಒಂಥರ ಸ್ಟೈಲಿಂಗ್ ಇತ್ತು, ಬೀಡ್ ಆ್ಯಡ್ ಮಾಡಿದ್ಮೇಲೆ ಒಂಥರ ಸ್ಟೈಲಿಂಗ್ ಆಯಿತು. ಸೊ ಇವಾಗ ಸ್ಟಿಚ್ ಹಾಕಿದ್ದೀರಾ, ಅದು ಕೂಡ ತುಂಬಾ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಸೊ ಗ್ರೇ ಕಲರ್ ಅಥವಾ ಲೈಟ್ ಕಲರ್ಸ್ ಮೇಲೆ ಈ ಥರ ಮಾಡ್ಕೋಬೋದು. ಬಟ್ ಸ್ವಲ್ಪ ಡಾರ್ಕ್ ಕಲರ್ಸ್, ಬ್ಲ್ಯಾಕ್ ಆಗಿರ್ಬೋದು, ಬ್ಲೂ ಆಗಿರ್ಬೋದು, ಆ ಥರದಕ್ಕೆ ಯಾವ ಥರ ರೀಸೈಕ್ಲಿಂಗ್ ಮಾಡಿ? ಇವಾಗ ನಾವೇನಾದರೂ ಬ್ಲೂ ಶೇಡೆಡ್ ಡೆನಿಮ್ಸ್ ಏನಾರೋ ಇದ್ದರೆ ಅದರಲ್ಲಿ ನಾವು ಕಾಂಟ್ರಾಸ್ಟ್ ಇಲ್ಲ ಬ್ರೈಟ್ ಕಲರ್ಸ್ ಇಲ್ಲ ನಿಯಾನ್ ಕಲರ್ಸ್ ಯೂಸ್ ಮಾಡ್ಬೋದು. ನಿಯಾನ್ ಕಲರ್ಸಲ್ಲಿ ನಿಮಗೆ ಮಾರ್ಕೆಟಲ್ಲಿ ವೇರಿಯೇಷನ್ಸ್ ಆಫ್ ಫ್ಯಾಬ್ರಿಕ್ ಸಿಗುತ್ತೆ. ಸಾಲಿಡ್ ಕಲರ್ ಆಗಿದ್ರೂ ಸರಿ, ಪ್ರಿಂಟೆಡ್ ಆಗಿದ್ರೂ ಸರಿ, ಈ ಥರ ಲೆಹರಿಯಾ ಫ್ಯಾಬ್ರಿಕ್ಸ್ ಆದರೂ ಸರಿ ಯೂಸ್ ಮಾಡ್ಬೋದು. ಇದನ್ನು ಕೂಡ ಯೂಸ್ ಮಾಡಿ, ಇದನ್ನು ಕೂಡ ಪ್ಯಾಚ್ ಮಾಡಿ ನಾವು ಕಟ್ ಮಾಡಿ ಹೇಗಿದ್ರು ನಾವು ಒಳಗಿಂದ ಹಾಕೋದು. ಅದನ್ನು ನಾವು ಮೇಲಿಂದ ಹೇಗೆ ಸ್ಟಿಚಸ್ ಹಾಕ್ತೀವಿ ಅದು ನಮಗೆ ಬಿಟ್ಟಿರೋದು. ಇಲ್ಲ ಡಿಜಿಟಲ್ ಪ್ರಿಂಟ್ ಫ್ಯಾಬ್ರಿಕ್ಸ್ ಆಗಿದ್ರೂ ಸರಿ, ಚಿಕ್ಕ ಪೀಸ್ ಮಿಕ್ಕಿದೆ ನಾವು ಒಂದು ಡ್ರೆಸ್ ತೊಗೊಂಡಿದ್ರಲ್ಲಿ, ಇಲ್ಲ ಅಂದರೆ ಹೇಗೆ ವೇರಿಯೇಷನ್ಸ್ ನಾವು ಹೇಗೆ ಬೇಕಿದ್ರು ನಾವು ಅದನ್ನು ಐಡಿಯಾ ಪ್ಲಾನ್ ಮಾಡಿ ನಾವು ಕಾಂಟ್ರಾಸ್ಟ್ ಅದನ್ನು ಆ್ಯಡ್ ಮಾಡಿ ಕಾಂಟ್ರಾಸ್ಟ್ ಕೊಡ್ಬೋದು. ನಮ್ಗೆ ಯಾವ ಥರ ಇಷ್ಟ ಆಗುತ್ತೆ, ಯಾವ ಫ್ಯಾಬ್ರಿಕ್ ಬೇಕಾರೋ ಯೂಸ್ ಮಾಡ್ಬೋದು. ಇದ್ರ ಮೇಲೆ ಲೇಸ್ ಮಾತ್ರ ಅಂತಲ್ಲ, ನೀವು ಶಿಫಾನ್, ಜಾರ್ಜೆಟ್, ಸಿಲ್ಕ್, ಬ್ರೊಕೇಡ್ ಯಾವ ವೇರಿಯೇಷನ್ ಆದರೂ ಫ್ಯಾಬ್ರಿಕ್ ನಾವು ಇದ್ರ ಮೇಲೆ ಯೂಸ್ ಮಾಡ್ಬೋದು. ಆ್ಯಂಡ್ ವೈಟ್ ನೆಟ್ಟೆಡ್ ಹಾಕಿರೋದ್ರಿಂದ ಯಾವ ಕಲರ್ ಟಾಪ್ ಹಾಕಿದ್ರು ಸೊ ಅದು ಏನು ಮ್ಯಾಟರ್ ಆಗಲ್ಲ. ಬಟ್ ಆ ಥರ ಕಲರ್ ಪ್ಯಾಚ್ ಹಾಕಿದ್ರೆ ಒಳಗಡೆ, ಸೊ ಯಾವ ಥರ ಟಾಪ್ಸ್ ಹಾಕಿದ್ರೆ ಮ್ಯಾಚ್ ಆಗುತ್ತೆ? ಇವಾಗ ನಾವು ಕಾಂಟ್ರಾಸ್ಟ್ ಮಾಡಿದ್ರೆ ನಾವು ಅದನ್ನು ಮೇಂಟೈನ್ ಮಾಡಬೇಕಾಗುತ್ತೆ ನಮ್ಮ ಟಾಪಲ್ಲಿ ಕೂಡ. ಯಾಕಂದರೆ ನಾವು ಪಿಂಕ್ ಹಾಕಿಬಿಟ್ಟು ಮೇಲೆ ನಾವು ಇವಾಗ ಆರೆಂಜ್ ಹಾಕ್ಕೊಳಕ್ಕಾಗಲ್ಲ. ಸೊ ಡೈರೆಕ್ಟ್ ಸೇಮ್ ಫ್ಯಾಮಿಲಿಲಿದ್ದಾಗ ಕಲರ್ಸ್ ಇಟ್ಸ್ ಓಕೆ, ಬಟ್ ಅದರ್ ದ್ಯಾನ್ ದ್ಯಾಟ್ ನಾವು ಇವಾಗ ವೈಟ್ ಹಾಕೊಬೋದು ಜಸ್ಟ್ ಟು ಬ್ಯಾಲೆನ್ಸ್ ದ ಲುಕ್. ಯಾಕಂದರೆ ನೀವು ಪ್ಯಾನ್ಸ್ ಹೈಲೈಟ್ ಮಾಡಬೇಕಿದ್ರೆ ಬರೀ ಪ್ಯಾನ್ಸ್ ಸ್ವಲ್ಪ ಲೌಡಾಗಿರುತ್ತೆ, ಟಾಪ್ಸ್ ಬೇಕಿದ್ರೆ ನಾವು ಲೈಟ್ ಯೂಸ್ ಮಾಡ್ಬೋದು. ಇಲ್ಲ ಫ್ಲೇರ್ ಟಾಪ್ಸ್ ಬರುತ್ತೆ, ಇಲ್ಲ ಸ್ಟ್ರ್ಯಾಪಿ ಟಾಪ್ಸ್ ಬರುತ್ತೆ, ಆ ಥರ ಅದನ್ನು ಹಾಕ್ಕೊಂಡು ನಾವು ಮ್ಯಾಚ್ ಮಾಡ್ಬೋದು. ಬಟ್ ಓಕೆ, ರೀಸೈಕ್ಲಿಂಗ್ ಮಾಡ್ತಾ ಇದ್ದೀವಿ ಒಂದು ಪ್ಯಾಂಟ್ ತೊಗೊಂಡು, ಬಟ್ ಇನ್ನೂ ಮುಗಿದಿಲ್ಲ ಅಂತ ಹೇಳಿದ್ರೆ ಇದು. ಸೊ ಒಂದು ಬ್ರೇಕ್ ತೊಗೊಳ್ಳೋಣ, ಬ್ರೇಕ್ ಆದಮೇಲೆ ಕಂಟಿನ್ಯೂ ಮಾಡೋಣ. ವೀಕ್ಷಕರೇ ನೋಡಿದ್ರಲ್ಲ, ತರಾವರಿ ಇಲ್ಲಿ ರೀಸೈಕ್ಲಿಂಗ್ ಮಾಡ್ಕೋಬೋದು. ಒಂದೇ ಪ್ಯಾಂಟ್ಗೆ 3 ಇಂದ 4 ಥರ ರೀಸೈಕ್ಲಿಂಗ್ ಮಾಡೋದು ಹೇಗೆ ಅಂತ ತೋರಿಸಿದ್ರು. ಆದರೆ ಇದನ್ನ ರೀಸೈಕ್ಲಿಂಗ್ ಮುಗಿದಿಲ್ಲ. ಒಂದು ಬ್ರೇಕ್ ತಗೊಳ್ಳಿ, ಬ್ರೇಕ್ ಆದಮೇಲೆ ಇನ್ನು ಏನು ಮಾಡ್ತಾರೆ ತೋರಿಸ್ತೀನಿ. ಟೇಕ್ ಅ ಸ್ಮಾಲ್ ಬ್ರೇಕ್. ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಸಾಕಷ್ಟು ಡಿಸೈನ್ಸ್ ನೋಡಿದ್ವಿ ರೀಸೈಕ್ಲಿಂಗಲ್ಲಿ, ಬಟ್ ಇದನ್ನ ಆಲ್ಟ್ರೇಷನ್ ಮುಗ್ದಿಲ್ಲ ಅಂತ ಹೇಳಿದೆ. ಏನು ಮಾಡ್ತಾರೆ ಬನ್ನಿ ಅವ್ರನ್ನೇ ಕೇಳೋಣ. ಶೇನಿ ಅವರೇ, ಸೊ ಇಲ್ಲಿ ರಿಬ್ಬಿಗೇನೋ ಆಲ್ಟ್ರೇಷನ್ ಮಾಡ್ಕೊಂಡಿದ್ದಾಯಿತು, ಬಟ್ ಇವಾಗ ಜಿಪ್ಸು ಹಳೇದಂತ ಹೇಳಿದ್ರೆ ಈಸಿ ಮೂವಿಂಗ್ ಆಗುತ್ತೆ. ಸೊ ಅದನ್ನು ಹೇಗೆ ಮಾಡ್ಕೋಬೋದು? ಇವಾಗ ನೀವು ಹಳೆ ಜೀನ್ಸ್ ಇಲ್ಲ ಅಂದರೆ ನೀವು ಜೀನ್ಸ್ ಜಿಪ್ಪರ್ಸ್ ನೋಡಿದ್ರೆ ಸ್ವಲ್ಪ ಟೈಮ್ ಆದಮೇಲೆ ಅದು ತುಂಬ ಲೂಸ್ ಆಗಿಬಿಡುತ್ತೆ. ಸೊ ಅದು ನೀವು ಹಾಕ್ಕೊಂಡಾಗಲೆಲ್ಲ ಅದನ್ನು ಈಗಾರೋ ಫಿಕ್ಸ್ ಮಾಡಲೇಬೇಕು. ಬೆಸ್ಟ್ ಸೊಲ್ಯೂಷನ್ ನಿಮ್ಮ ಕೀಚೈನ್ಸಲ್ಲಿ ಇರೋ ರಿಂಗ್ಸ್. ಸೊ ಅದು ರಿಂಗ್ಸ್ ನಾವು ಕೀಚೈನ್ಸಲ್ಲಿ ಏನಿರುತ್ತೆ ಅದು ಯಾವ್ದಾರು ಒಂದು ಸ್ಪೇರ್ ಇದ್ದರೆ ಸಣ್ಣದು ನೋಡಿ, ಅದನ್ನು ತಗೊಂಡು ಜಿಪ್ಪರ್ ಏನಿದೆ ಅದಕ್ಕೆ ಹಾಕ್ಕೊಂಬಿಡಿ. ಈ ಜಿಪ್ಪ ಮೇಲೆ ಹೋದ್ಮೇಲೆ ಸ್ವಲ್ಪ ದೊಡ್ಡದಿರಬೇಕು. ನಿಮ್ದು ಆ ಬಟನ್ ಏನಿದೆ ಅದಕ್ಕೆ ಹಾಕ್ಬಿಟ್ಟು ನೀವು ಇದನ್ನು ಹಾಕಿದ್ರೆ ನಿಮ್ಮ ಜಿಪ್ಪರ್ ಕೆಳಗಡೆ ಬರೋದೇ ಇಲ್ಲ.
ಓಕೆ, ಇದು ಎಷ್ಟಿದೆಯೋ ಬಟನ್ನು ಸೈಜ್ ನೋಡ್ಕೊಂಡು ಅದ್ರ ಸೈಜ್ಗೆ ರಿಂಗ್ ಹಾಕೋಬಹುದು. ಅದು ಹಾಕಿದ್ಮೇಲೆ ನಿಮ್ಗೆ ಇಳಿಯೋ ಚಾನ್ಸಸ್ ಇಲ್ಲ, ಯಾಕಂದ್ರೆ ಅದು ಗ್ರಿಪ್ಪಲ್ಲಿ ಹೋಲ್ಡ್ ಆಗಿರುತ್ತೆ. ಸೊ ನೀವು ಕೂತಾಗ ಇಲ್ಲ ಅಂದರೆ ನೀವು ವಾಕ್ ಮಾಡಿದಾಗಲೆಲ್ಲ ಅದು ಇಳಿಯೋ ಚಾನ್ಸಸ್ ಇಲ್ಲ. ಸೊ ಬೆಸ್ಟ್ ಸೊಲ್ಯೂಷನ್ ಇದು. ಜಿಪ್ಪರ್ ಚೇಂಜ್ ಅಂತೂ ಮಾಡೋಕ್ಕಾಗಲ್ಲ, ಯಾಕಂದರೆ ಡೆನಿಮಲ್ಲಿ ಚೇಂಜ್ ಮಾಡಬೇಕಂದ್ರೆ ನೀವು ಇಡೀ ಡೆನಿಮ್ ಬಿಚ್ಚಿ ವಾಪಸ್ ಹೊಲಿಯೋದು ಫಿನಿಶಿಂಗ್ ಸೇಮ್ ಬರೋ ಚಾನ್ಸಸ್ಸೇ ಇಲ್ಲ. ಸೊ ಹಾಗಾಗಿ ಎಷ್ಟೋ ಜೀನ್ಸ್ಗಳು ವೇಸ್ಟ್ ಆಗಿರುತ್ತೆ ಜಿಪ್ ಹಾಕಲ್ಲ ಅನ್ನೋದ್ರ ಮೇಲೆ. ಸೊ ಜಿಪ್ದೇನೋ ಸೊಲ್ಯೂಷನ್ ಗೊತ್ತಾಯಿತು. ಸೊ ನಮ್ಮ ವೀಕ್ಷಕರಿಗೂ ಕೂಡ ಮೇ ಬಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಯಾಕೆಂದರೆ ಈ ಸೊಲ್ಯೂಷನ್ ಯಾರಿಗೂ ಗೊತ್ತಿರಲ್ಲ. ಸೊ ಇವಾಗ ಇಷ್ಟೆಲ್ಲ ಆಲ್ಟ್ರೇಟ್ ಮಾಡಿದ್ದೀವಿ, ಸಖತ್ತಾಗಿ ಕಾಣಿಸ್ತಾ ಇದೆ. ಸೊ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಸೊ ಆ್ಯಂಕಲ್ ಮಾತ್ರ ಪ್ಲೈನ್ ಆಗಿತ್ತು ಅಂತ ಹೇಳಿದ್ರೆ, ಬಟ್ ಇದನ್ನು ಹೇಗೆ ಮಾಡ್ಕೋಬೋದು? ಇವಾಗ ಡೆನಿಮ್ಸ್ ನೋಡಿದ್ರೆ ನೀವು ಹಳೇದಾದರೂ ಸರಿ ಹೊಸದಾದರೂ ಸರಿ ನಮ್ಮ ಲೆಂತ್ ಪ್ರಕಾರ ಎಲ್ಲರೂ ಆಲ್ಟರ್ ಮಾಡ್ಕೊಂಡ್ಬಿಡ್ತಾರೆ. ಇವಾಗ ಲೆಂತ್ ಅಂತೂ ಮಾಡೋಕ್ಕಾಗಲ್ಲ, ನಾವು ಅದನ್ನ ಎಕ್ಸ್ಟೆನ್ಷನ್ ಕೂಡ ಮಾಡೋಕ್ಕಾಗಲ್ಲ. ಬಾಟಮ್ ಫಿನಿಶಿಂಗ್ ನಾವು ಹೇಗಿರುತ್ತೋ ಹಾಗೇ ಇರುತ್ತೆ. ಇದು ಸೇಮ್ ಪ್ಯಾಚ್ನ ಯೂಸ್ ಮಾಡಿ ನಾವು ಅದನ್ನು ಕಫ್ ಥರ ಆಪ್ಷನ್ ಕೊಡ್ಬೋದು. ಸೊ ಇದು ಸೇಮ್ ಫ್ಯಾಬ್ರಿಕ್ ಏನಿದೆ ನಾನು ಅದನ್ನೇ ಯೂಸ್ ಮಾಡ್ತೀನಿ. ಇದಕ್ಕೆ ನಿಮಗೆ ಮಷೀನ್ ಬೇಕಾಗ್ಬೋದು. ಇದು ಸ್ಟಿಚಸ್ ಹಾಕಬೇಕಾಗುತ್ತೆ, ಹ್ಯಾಂಡ್ ಸ್ಟಿಚಸ್ ಹಾಕಿದ್ರೂ ಸರಿ. ಇದು ಹೀಗೆ ನೋಡಿದ್ರೆ ನಾನು ಇದನ್ನು ಡಬಲ್ ಫೋಲ್ಡ್ ಮಾಡ್ಕೊತಿದ್ದೀನಿ. ಡಬಲ್ ಫೋಲ್ಡ್ ಮಾಡಿ ಇದನ್ನು ಒಳಗಿಂದ ಸ್ಟಿಚಸ್ ಹಾಕ್ಕೋಬೇಕು. ಸ್ಟಿಚಸ್ ಹಾಕಿದ್ಮೇಲೆ ಇದು ಫೈನಲ್ ಲುಕ್ ನಿಮ್ಗೆ ಹೇಗೆ ಬರುತ್ತೆ ಅಂದರೆ ಕಫ್ ಥರ ಒಳಗಿಂದ ಟಾಪ್ ಲೇಯರ್ ಬರೋ ಥರ. ಇದಕ್ಕೆ ನೀವು ಮಷೀನ್ ಸ್ಟಿಚಸ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹ್ಯಾಂಡ್ ಸ್ಟಿಚಸ್ ಹಾಕೋದ್ರೂ ಪರವಾಗಿಲ್ಲ. ಸೊ ಅದನ್ನು ನಾವೇನಾದರೂ ಸ್ವಲ್ಪ ಫೋಲ್ಡ್ ಮಾಡಿದ್ರೆ, ಸೊ ನಾವಿಲ್ಲಿ ಏನು ಪ್ಯಾಚಸ್ ಕೊಟ್ಟಿದ್ದೀವಿ ಸೊ ಅದೇ ಕಂಟಿನ್ಯೂ ಆಗಿರುತ್ತೆ. ಸೊ ಇವಾಗ ನೀವು ಇಂಟರ್ನ್ಯಾಷನಲ್ ಡಿಸೈನರ್ಸ್ ಎಲ್ಲ ನೋಡಿದ್ರೆ, ಅವ್ರದ್ದು ಡೆನಿಮ್ಸ್ ಎಲ್ಲ ನೋಡಿದ್ರೆ 15,000 ಕಮ್ಮಿ ಯಾವುದು ಬರೋದೇ ಇಲ್ಲ. ಅದು ಹೀಗಿದ್ರೂ ಸರಿ, ಇಲ್ಲ ಅಂದರೆ ಹಳೇದಾಗಿದ್ರೂ ಸರಿ, ಮಿನಿಮಮ್ 15,000 ಸ್ಪೆಂಡ್ ಮಾಡ್ತೀವಿ. ಇವಾಗ ನಾವು ಹಳೇದು ತೊಗೊಂಡಿರೋ 1,000 ರೂಪೀಸ್ ಜೀನ್ಸ್ ಪ್ಯಾಂಟ್ಸ್ನೇ ಅಬ್ಬಬ್ಬ ಅಂದರೆ 100-200 ರೂಪೀಸ್ ಸ್ಪೆಂಡ್ ಮಾಡಿ 15,000 ರೂಪೀಸ್ ವರ್ತ್ ನೀವು ಡೆನಿಮ್ ಮಾಡ್ಕೊಬೋದು. ಓಕೆ, ಇವಾಗ ಕಪ್ಸ್ ಕೂಡ ಅದನ್ನೇ ಮಾಡ್ಬೋದು ಅಂತ ಹೇಳಿದ್ರಿ. ಸೊ ಅದನ್ನು ಪ್ಯಾಚ್ ಮಾಡ್ಕೋಬೋದು ಬೇಕಿದ್ರೆ ಕೆಳಗಡೆ ಅಂತ. ಬಟ್ ಕೆಲವ್ರಿಗೆ ಅದೇ ರನ್ನಿಂಗ್ ಅಂತ ಅನಿಸುತ್ತೆ, ಕೆಲವ್ರು ಕಲರ್ ಕಾಂಬಿನೇಷನ್ ಬೇರೆ ಬೇಕು ಅಂತ ಅನಿಸುತ್ತೆ. ಸೊ ಅಲ್ಲಿಗೆ ಯಾವ ಬೇರೆ ಕಲರ್ ಮಾಡ್ಕೋಬೋದು ಈ ವೈಟ್ ಲೇಸ್ ಬಿಟ್ಟರೆ? ವೈಟ್ ಲೇಸ್ ಬಿಟ್ಟರೆ ನೀವು ಬೇರೆ ಯಾವ್ದಾದ್ರು ಲೇಸಸ್ ಕೂಡ ಸಿಗುತ್ತೆ ಮಾರ್ಕೆಟಲ್ಲಿ. ಟಾಪಲ್ಲೇ ಸುಮ್ಮನೆ ಹಾಗೆ ಸ್ಟಿಚಸ್ ಕೂಡ ಹಾಕೊಬೋದು. ಇದು ಇನ್ನೊಂದು ವೇರಿಯೇಷನ್. ಇದು ಕ್ರೋಶೆ ಲೇಸ್ ತೊಗೊಂಡಿದ್ದೀನಿ ನಾನು. ಇದೇನಿದೆ ಇದನ್ನು ನಾವು ಬರೀ ಟಾಪಲ್ಲಿ ಹೆಮ್ಲೈನಲ್ಲಿ ಇದು ಸ್ಕ್ಯಾಲಪ್ ಇರೋದ್ರಿಂದ ನಾನು ಸ್ಕ್ಯಾಲಪ್ ಅಪ್ವರ್ಡ್ಸ್ ಮಾಡಿ ಸ್ಟಿಚಸ್ ಹಾಕ್ಕೊತೀನಿ. ಸೊ ಇಲ್ಲ ಅಂತ ಹೇಳಿದ್ರೆ ಬೇಕಿದ್ರೆ ಒಳಗಡೆಯಿಂದ ಕೊಟ್ಟರೆ ಕೆಳಗಡೆ ಆ ಸ್ಕ್ಯಾಲ್ಪ್ಸ್ ಕೆಳಗಡೆ ಬರೋ ಥರ ಸ್ಕ್ಯಾಲಪ್ಸ್ ಕೆಳಗೆ ನಿಮಗೆ ಎಕ್ಸ್ಟೆನ್ಷನ್ ಬೇಕಂದ್ರೆ ಇವಾಗ ಪ್ಯಾಂಟ್ಸ್ ಲೆಂತ್ ಶಾರ್ಟ್ ಆಗೋಯ್ತು. ಸೊ ಅದು ವೇರಿಯೇಷನ್ ನೀವು ಮಾಡಕ್ ಬೇಕಾದ್ರೆ ಕೂಡ ಹೀಗೆ ಆ ಥರ ಮಾಡ್ಕೋಬೋದು, ಇಲ್ಲಾಂದ್ರೆ ಅದನ್ನ ಮೇಲೆ ಹಾಕೋಬಹುದು. ಇವಾಗ ಲೆಂತ್ ನಿಮಗೆ ಕರೆಕ್ಟ್ ಆಗಿದೆ, ಹಳೆ ಡೆನಿಮ್ ಫಿಟ್ ಎಲ್ಲ ಕರೆಕ್ಟ್ ಆಗಿದೆ, ಲೆಂತು ಕರೆಕ್ಟ್ ಆಗಿದೆ, ಬರೀ ಕಲರ್ ಕಾಂಬಿನೇಷನ್ ಇಲ್ಲ, ಸ್ವಲ್ಪ ಈ ಥರ ರಿಪ್ ಜೀನ್ಸ್ ಹಾಳಾಗಿದೆ ಅಂದಾಗ ಅದನ್ನ ನೀವು ಹಾಗೆ ಕೂಡ ಮೇಂಟೈನ್ ಮಾಡ್ಬೋದು. ಇಲ್ಲ ಡೆನಿಮ್ಸ್ ಅಲ್ಲಿ ಇವಾಗ ನೀವು ಇನ್ನೂ ಲೆಂತ್ ಬೇಕಿದ್ರೆ, ಇಲ್ಲ ನಿಮ್ಮ ಕ್ರಾಪ್ ಡೆನಿಮ್ಸ್ ಇರ್ಬೋದು, ಆ್ಯಂಕಲ್ ಲೆಂತ್ ಇರ್ಬೋದು, ಶಾರ್ಟ್ ಇರೋದು, ಇದನ್ನು ನೀವು ಎಕ್ಸ್ಟೆಂಡ್ ಕೂಡ ಮಾಡ್ಕೋಬೋದು ಲೆಂತ್ ಈ ಥರ ಈ ಪ್ಯಾಚಸ್ ಹಾಕ್ಕೊಂಡು. ಇಲ್ಲಾಂದರೆ ಬಾರ್ಡರ್ ಹಾಕ್ಬೋದು, ಇಲ್ಲ ಬೇರೆ ಫ್ಯಾಬ್ರಿಕ್ ಆದರೂ ಸರಿ. ನಾನಿವಾಗ ಇದು ರೆಡಿ ಮಾರ್ಕೆಟಲ್ಲಿ ಇರೋ ಥರದ್ದು ಕ್ರೋಶೆ ಲೇಸ್ ತೊಗೊಂಡಿದ್ದೀನಿ. ನೀವು ಸಾರಿ ಬಾರ್ಡರ್ಸ್ ಇರ್ಬೋದು, ಫ್ಯಾಬ್ರಿಕೇ ಆಗಿರ್ಬೋದು, ಅದನ್ನೇ ಎಕ್ಸ್ಟೆಂಡ್ ಮಾಡಿ ನೀವು ಹಾಕ್ಕೊಬೋದು. ಓಕೆ, ಇದನ್ನು ಹಾಕ್ಕೋಬೋದು ಅಂತ ಹೇಳಿದೆ. ಜಸ್ಟ್ ಇದು ಪ್ಲೇನ್ ಆಯಿತು. ಇವಾಗ ಇಲ್ಲಿ ಮೇಲೆಲ್ಲ ಗ್ರ್ಯಾಂಡ್ ಆಗಿದೆ, ಕೆಳಗಡೆ ಆ್ಯಂಕಲ್ ಹತ್ರ ಪ್ಲೇನ್ ಆಯಿತು ಅನಿಸ್ತವ್ರು, ಅದಕ್ಕೆ ಯಾವ ಥರ ಸೀಕ್ವೆನ್ಸ್ ಬರ್ಬೋದು? ಇದು ನೀವು ಸ್ಟೋನ್ಸ್ ಬೇಕಿದ್ರೆ ಇದು ನಾವು ಪ್ಯಾಚಸ್ ಹಾಕಿ ಕೂಡ ಅದ್ರ ಮೇಲೆ ಸೇಮ್ ಸಿಮಿಲರ್ ಸ್ಟೋನ್ಸ್ ಏನಿದೆ ಅದನ್ನೇ ಹಾಕ್ಕೊಬೋದು. ಇದು ಡಿಸೈನ್ ಹೇಗಿದೆ, ನಾನು ಇದನ್ನು ಯಾವ ಪಾರ್ಟ್ ಹೈಲೈಟ್ ಮಾಡ್ತೀನಿ ಅನ್ನೋದನ್ನು ಫಸ್ಟ್ ನಾವು ನೋಡ್ಕೊಬೇಕು. ಯಾಕಂದರೆ ಒಂದ್ಸತಿ ಗ್ಲೂ ಹಾಕಿದ್ಮೇಲೆ ಅದು ಮಾರ್ಕ್ ಥರ ಇರುತ್ತೆ ಮೇಲ್ ಮಾಡೋದ್ರಿಂದ. ಇದರಲ್ಲಿ ನಾನು ಮಾಡೋದಿದ್ರೆ ನಾನು ಈ ಥರ ಇದು ಸೆಂಟರ್ಸಲ್ಲಿ ಸ್ಕ್ಯಾಲಪ್ ನೋಡಿದ್ರೆ ನೀವು ಇದು ಒಂದು ಸನ್ರೈಸ್ ಥರ ಇದೆ. ಸೊ ಅದಕ್ಕೆ ಸೆಂಟರ್ಗೆ ನಾನು ಈ ಥರ ಸ್ಟೋನ್ಸ್ ಹಾಕ್ಕೊಂಡು ಆಲ್ ಅರೌಂಡ್ ಮಾಡ್ಕೊಬೋದು. ಸೊ ಇದಿವಾಗ ನಾವು ಪಿನ್ ಹಾಕಿ ನಾನು ಅಡ್ಜಸ್ಟ್ ಮಾಡಿ ತೋರಿಸ್ತೀನಿ. ಇದನ್ನು ಕೂಡ ಮಿಷಿನಲ್ಲಿ ಬೇಕಾದ್ರೆ ಹ್ಯಾಂಡ್ ಸ್ಟಿಚಸ್ ಬೆಸ್ಟು. ಯಾಕಂದರೆ ನೀವು ಮಷೀನ್ ಸ್ಟಿಚಸ್ ಅಂದರೆ ನಿಮಗೆ ಕರೆಕ್ಟಾಗಿ ಮಷೀನ್ ಹ್ಯಾಂಡಲ್ ಮಾಡೋದು ಬರಬೇಕು. ಯಾಕಂದರೆ ಇದು ಓಪನ್ ಫ್ಯಾಬ್ರಿಕ್ ಅಲ್ಲ, ಇದು ಸರ್ಕಲ್ ಹೊಲಿಬೇಕು ನಾವು. ಸೊ ಸರ್ಕಲ್ ಇರೋದ್ರಿಂದ ಇದನ್ನು ನಾವು ಹ್ಯಾಂಡ್ ಸ್ಟಿಚಸ್ ಮಾಡಿದ್ರೆ ಬೆಟರ್. ಆ್ಯಂಡ್ ಎಲ್ಲರ ಮನೆಯಲ್ಲೂ ಸ್ವಲ್ಪ ಮೆಷಿನ್ಸ್ ಇರೋದು ಡೌಟ್, ಯಾಕೆಂದರೆ ಇದು ನಾವು ಮನೆಯಲ್ಲೇ ರೀಸೈಕಲ್ ಮಾಡ್ಕೊಳ್ಳೋದ್ರಿಂದ. ಸೊ ಹ್ಯಾಂಡ್ ಸ್ಟಿಚಸ್ ಬೆಟರು. ಇದು ನೀವೇನಿಲ್ಲ, ಬರೀ ರನ್ನಿಂಗ್ ಸ್ಟಿಚಸ್ ಹಾಕಬೇಕಾಗತ್ತೆ. ಈ ಥರ ಸೇಮ್ ಮ್ಯಾಚಿಂಗ್ ಥ್ರೆಡ್ ತೊಗೊಂಡು ಇದು ಫ್ಯಾಬ್ರಿಕ್ ಏನಿದೆ ಅದಕ್ಕೆ ರನ್ನಿಂಗ್ ಸ್ಟಿಚಸ್ ಹಾಕ್ಕೊತಾ ಹೋಗಿ. ಮ್ಯಾಚಿಂಗ್ ಥ್ರೆಡ್ ಇರೋದ್ರಿಂದ ನಿಮಗಿದು ಸ್ಟಿಚ್ ಹಾಕಿರೋದೇನು ಕಾಣಿಸಲ್ಲ.
ಇದಕ್ಕೆ ಬೇಕಾದ್ರೆ ಕಾಂಟ್ರಾಸ್ಟ್ ಬೇಕಾದ್ರೆ ಸ್ಟಿಚ್ ಮಾಡ್ಕೋಬಹುದು. ಇದಕ್ಕೆ ನೀವು ಕಾಂಟ್ರಾಸ್ಟ್ ಬೇಕಿದ್ರೆ ಸ್ಟಿಚ್ ಹಾಕೊಬೋದು. ಆ್ಯಂಕರ್ ಥ್ರೆಡ್ಸಲ್ಲಿ ನೀವು ಎಷ್ಟು ಸ್ಟ್ರ್ಯಾಂಡ್ಸ್ ತೊಗೊತೀವಿ ಅನ್ನೋದನ್ನು ನೋಡ್ಕೊಬೇಕು. ಸೊ 2 to 3 ಸ್ಟ್ರ್ಯಾಂಡ್ಸ್ ತೊಗೊಂಡ್ರೆ ಇದು ತಿಕ್ಕಿರೋದ್ರಿಂದ ಇದ್ರ ಮೇಲೆ ನಮ್ಗೆ ಅಷ್ಟಾಗಿ ಕಾಣಿಸಲ್ಲ. ಇವಾಗ ನಾವು ಬೇರೆ ಯಾವ್ದಾದ್ರು ಪ್ಲೇನ್ ಫ್ಯಾಬ್ರಿಕ್ ಇಲ್ಲ ಅಂದರೆ ಲೈಟ್ ಕಲರ್ ಥಿನ್ ಫ್ಯಾಬ್ರಿಕ್ಸ್ ಏನಾರು ತೊಗೊಂಡ್ರೆ ಅದರಲ್ಲಿ ನೀವು ಕಾಂಟ್ರಾಸ್ಟ್ ಥ್ರೆಡ್ ಹಾಕಿದ್ರೆ ಕಾಣಿಸುತ್ತೆ. ಸೊ ಆದರೆ ಅವಾಗ ನಾವು ಇದು ನೋಡ್ಕೊಬೇಕು, ಸ್ಟಿಚಸ್ ಈವನ್ ಆಗಿರಬೇಕು. ರನ್ನಿಂಗ್ ಸ್ಟಿಚಸ್ ಯಾರೋ ಹಾಕ್ಕೊಳ್ಳಿ, ಇಲ್ಲ ಇದೇ ಥರ ಇಂಟು ಸ್ಟಿಚಸ್ ಆದರೂ ಸರಿ, ಇಲ್ಲ ಜಿಗ್ಜಾಗ್ ಸ್ಟಿಚಸ್ ಆದರೂ ಸರಿ, ಯಾವ ಥರನಾದರೂ ಹಾಕೋಬೋದು. ನಮಗೆ ಯಾವ್ದು ಕಂಫರ್ಟಬಲ್ ಇದೆ ಸ್ಟಿಚಿಂಗಿಗೆ, ನಿಮ್ಗೆ ಯಾವ್ದು ಬರುತ್ತೆ, ಯಾವ್ದು ಕ್ಲೀನಾಗಿ ನೀವು ಫಿನಿಶಿಂಗ್ ಕಾನ್ಫಿಡೆಂಟ್ ಆಗಿ, ಯಾಕಂದರೆ ನಾವು ಇದು ಒಂದ್ಸತಿ ಸ್ಟಾರ್ಟ್ ಮಾಡಿದ್ಮೇಲೆ ಸೆಂಟ್ರಲ್ ಎಲ್ಲೂ ಕಟ್ ಮಾಡೋಕ್ಕಾಗಲ್ಲ. ಸ್ಟಿಚಸ್ ಈವನ್ ಆಗಿ ಬರಬೇಕು. ಸೊ ಯಾವ ಸ್ಟಿಚಸ್ ನೀವು ಕಾನ್ಫಿಡೆಂಟ್ಲಿ ಮಾಡೋಕ್ಕಾಗತ್ತೆ ಅನ್ನೋದನ್ನು ಸ್ಟಾರ್ಟ್ ಮಾಡ್ಕೊಂಡು ಮಾಡಿದ್ರೆ ಸಾಕು. ಓಕೆ ಶನಿವಾರ, ಥ್ಯಾಂಕ್ ಯು ಸೋ ಮಚ್. ಸೊ ಹಳೆ ಡೆನಿಮ್ಸ್ಗೂ ಈ ಥರ ಹೊಸ ಲುಕ್ ಕೊಡ್ಬೋದು ಅಂತ ನಿಜವಾಗ್ಲೂ ನನಗಂತೂ ಇವತ್ತೇ ಗೊತ್ತಾಗಿದ್ದು. ಸೊ ನಮ್ಮ ವೀಕ್ಷಕರಿಗೂ ಕೂಡ ತುಂಬಾ ಇಷ್ಟ ಆಗಿರುತ್ತೆ, ಟ್ರೈ ಮಾಡಿರ್ತಾರೆ. ಮೇ ಬಿ 90% ಅಂತೂ ಟ್ರೈ ಮಾಡಿರ್ತಾರೆ, ಅಷ್ಟು ಇಷ್ಟ ಆಗಿರುತ್ತೆ, ಈಸಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಹಳೆ ಡೆನಿಮ್ಸ್ಗೆ ಹೇಗೆ ಹೊಸ ರೂಪ ಕೊಡೋದು ಅಂತ. ಸೊ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.